ಹಾಯ್ ಎಲ್ರಿಗೂ ನಮಸ್ತೆ. 79ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಬಿಗ್ ನ್ಯೂಸ್ ಬಂದಿದೆ ಬಿಗ್ ಬಾಸ್ ಕಡೆಯಿಂದ. ಬಿಗ್ ಬಾಸ್ ಕನ್ನಡ 12 ಲೋಗೋ ರಿಲೀಸ್ ಮಾಡಿದ್ದಾರೆ. ಲೋಗೋ ಹೇಗಿದೆ, ಇದರ ವಿಶೇಷತೆ ಏನು ಗೊತ್ತಾಗಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಲೋಗೋ ಈಗಾಗಲೇ ರಿಲೀಸ್ ಆಗಿದೆ. ಈ ಲೋಗೋದಲ್ಲಿ ಗಡಿಯಾರ ಸಿಂಬಲ್ ಇದೆ. ಲೋಗೋದ ಕಣ್ಣಿನಲ್ಲಿ 12 ಅಂತೇಳಿ ಡಿಸೈನ್ ಮಾಡಿದ್ದಾರೆ. ಇದೊಂದು ಮತ್ತೊಂದು ವಿಶೇಷ. ಕಳೆದ ಸೀಸನಲ್ಲಿ ಅಂದರೆ ಬಿಗ್ ಬಾಸ್ 11ನಲ್ಲಿ ಲೋಗೋದಲ್ಲಿ ಬೆಂಕಿ ಮತ್ತು ನೀರು ಇತ್ತು. ಅದೇ ಥೀಮಲ್ಲಿ ಸ್ವರ್ಗ ಮತ್ತು ನರಕ ಅಂತೇಳಿ ಕಾನ್ಸೆಪ್ಟ್ ಮಾಡಿದ್ರು. ಈ ಸೀಸನ್ನಲ್ಲಿ ಗಡಿಯಾರ ಸಿಂಬಲ್ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ವಾಚ್ ಇಲ್ಲ, ಅಂದರೆ ಕ್ಲಾಕ್ ಇರೋದಿಲ್ಲ. ಸ್ಪರ್ಧಿಗಳನ್ನು ಕ್ಯಾಮ್ರಾ ಮೂಲಕ ವಾಚ್ ಮಾಡೋದು ಬಿಗ್ ಬಾಸ್ ಕೆಲಸ ಆಗಿರ್ತದೆ. ಅದೇ ರೀತಿ ಈ ಲೋಗೋದಲ್ಲಿ ವಾಚ್ ಬಂದಿದೆ ಅಂದರೆ ಏನರ್ಥ, ಏನಾದರೂ ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಅರ್ಥ. ಬಿಗ್ ಬಾಸ್ ಮನೆಯಲ್ಲಿ ಗಡಿಯಾರ ಇರಿಸ್ಬೋದು ಅಂತೇಳಿ ಚರ್ಚೆ ಕೂಡ ಆಗ್ತಾ ಉಂಟು, ಆದರೆ ಅದು ಮಾಡಲ್ಲ ಬಿಡಿ. ಪ್ರತಿ ಸೀಸನ್ನಲ್ಲೂ ಆಯಾ ಕಾನ್ಸೆಪ್ಟ್ ಮೇಲೆ ಲೋಗೋ ಡಿಸೈನ್ ಮಾಡ್ತಾರೆ. ಹಾಗಾಗಿ ಈ ಬಾರಿ ಗಡಿಯಾರ ಇರೋದ್ರಿಂದ ಸಮಯದ ಮೇಲಾದರೆ ಏನಾದರೂ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರಾ ಅಂತ ಹೇಳಿ ತುಂಬ ಅನಿಸ್ತಾ ಇದೆ. ಕಣ್ಣಲ್ಲೇ ಕ್ಲಾಕ್ ಇರೋದ್ರಿಂದ ಸ್ಪರ್ಧಿಗಳನ್ನು ಸಮಯದ ಮಹತ್ವದ ಬಗ್ಗೆ ಹೇಳ್ಕೊಡ್ತಾ ಇದ್ದಾರಾ ಬಿಗ್ ಬಾಸ್ ಅಂತ ಹೇಳಿ ತುಂಬ ಅನಿಸ್ತಾ ಇದೆ. ಇನ್ನೊಂದು ನ್ಯೂಸ್ ಏನಂದರೆ, ಈ ಬಾರಿ ಬಿಗ್ ಬಾಸ್ ಮನೆ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕ್ಲಾಕ್ ಕಾನ್ಸೆಪ್ಟಲ್ಲೇ ಮನೆ ನಿರ್ಮಿಸ್ತಿದ್ದಾರಾ ಅಂತ ಹೇಳಿ ಪ್ರಶ್ನೆ ಉದ್ಭವಿಸ್ತದೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಲೋಗೋ ನೋಡಿ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಮುಂದಿನ ಅಪ್ಡೇಟಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್, ಥ್ಯಾಂಕ್ ಯು.